आपकी मुंसफी से संसद नहीं चलेगी। मेरे यहाँ बोलने का क्रम मैं तय करूंगा, इस तरह से नहीं चलेगी संसद। तो मैंने सोचा साला ये चुनाव आयोग कहते हैं कुछ नहीं हो रहा है, कुछ नहीं हो रहा है। आने बार मेरे शब्द कोई ऐसे हो तो काट दीजिए। काट दिया। ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸದನ ಅಂದ್ರೆ ಇಡೀ ದೇಶವನ್ನ ಪ್ರತಿನಿಧಿಸುವಂತಹ ಒಂದು ಜಾಗ. ಇಡೀ ದೇಶದ ಪಂಚಾಯತ್ ಅದು, ದೇಶದ ಅತಿ ದೊಡ್ಡ ಪಂಚಾಯತ್. ಜನ ಪ್ರತಿನಿಧಿಗಳು, ಜನ ಎಲ್ಲರೂ ಬಂದು ದೇಶದ ಬಗ್ಗೆ ಅಥವಾ ಆಗಬೇಕಾಗಿರೋದ್ರ ಬಗ್ಗೆ, ನಿರ್ಧಾರಗಳ ಬಗ್ಗೆ ಎಲ್ಲರೂ ಒಂದೊಂದು ತಮ್ಮ ಅನಿಸಿಕೆಯನ್ನ ಹೇಳೋದಕ್ಕಾಗೋದಿಲ್ಲ, ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ ಅದು ಒಂದು ಇಷ್ಟು ಸೀಮಿತ ಪ್ರದೇಶಕ್ಕೆ ಒಬ್ಬ ಪ್ರತಿನಿಧಿ ಅಂತ ಆಯ್ಕೆ ಮಾಡಿಕೊಂಡು, ರಾಜ್ಯ ಸರ್ಕಾರ ಆದರೆ MLA, ರಾಷ್ಟ್ರ ಮಟ್ಟದ ಸರ್ಕಾರ ಆಗಿದ್ರೆ MP, ಹೀಗೆ ತನ್ನ ಪ್ರತಿನಿಧಿಗಳನ್ನ ಕಳಿಸುತ್ತೆ. ಹಾಗಾಗಿ ಅವರು ಇಡೀ ದೇಶದ ಪ್ರತಿನಿಧಿಗಳು ಅಲ್ಲಿ ಕೂತಿರುವಂತಹ ಸದನದ ಒಳಗೆ. ಅಲ್ಲಿ ಬಳಸುವ ಭಾಷೆಯ ಬಗ್ಗೆ ಎಲ್ರಿಗೂ ಸಹ ಎಚ್ಚರಿಕೆ ಇರಬೇಕು. ಆದರೆ ಈಗಿರುವಂತಹದ್ದು ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ, BJP ಸರ್ಕಾರ. ಅದಕ್ಕೆ ಅಂತಹ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು ಅನ್ನುವಂತಹ ಮನಸ್ಸು ಇಲ್ಲ, ಯೋಗ್ಯತೆನೂ ಇಲ್ಲ. ಅದನ್ನ ಮತ್ತೆ ನಿರೂಪಣೆ ಮಾಡಿರುವಂತಹದ್ದು ಅಮಿತ್ ಶಾ. ಏನು ಅವಾಚ್ಯ ಶಬ್ದವೊಂದನ್ನು ಬಳಸಿ ಅದನ್ನು ವಾಪಸ್ ತಗೊಳ್ತೀನಿ ಅಂತ ಹೇಳಿರೋದು. ಅವಾಚ್ಯ ಶಬ್ದ. ರಾಷ್ಟ್ರದ ಗೃಹ ಮಂತ್ರಿ ಸದನದ ಒಳಗೆ ಅವಾಚ್ಯ ಶಬ್ದವನ್ನು ಬಳಸಿರೋದು. ಅವಾಚ್ಯ ಶಬ್ದ ಹಿಂದಿಯಲ್ಲಿ. ಆ ನಂತರ ಅದನ್ನ ತೆಗೆದುಬಿಡಿ ಅಂತ निर्णय कर दिया, मगर मैं भी साहब थोड़ा ज्यादा सोचता हूँ। तो मैंने सोचा साला ये चुनाव आयोग कहते हैं कुछ नहीं हो रहा है, तो ये लोग आरोप क्यों लगा? मान्यवर, मेरे शब्द कोई ऐसे हो तो काट दीजिए। काट दिया ಹೇಳಿ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ. ಸೊ ಅದರ ಏನು ಆ ಪದ ಏನು, ಯಾವ ಕಾರಣಕ್ಕೆ ಅದು ಚರ್ಚೆ ಆಯಿತು, ರಾಹುಲ್ ಗಾಂಧಿ ಯಾವ ಪ್ರಶ್ನೆಗೆ ಕೆಂಡಾಮಂಡಲ ಆಗಿ ತಾಳ್ಮೆ ಕಳೆದುಕೊಂಡು ಅಮಿತ್ ಶಾ ಈ ರೀತಿ ಮಾತಾಡಿದ್ದು, ಅದನ್ನು ನೋಡೋಣ. ಅದರ ಜೊತೆಗೆ ಇಂಥ ಒಂದು ಮಾತನ್ನ, ಆ ಪದವನ್ನ ವಿರೋಧ ಪಕ್ಷದಿಂದ ಯಾರಾದರೂ ಬಳಸಿದ್ರೆ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ ಎಷ್ಟು ಮೈಗೆ ಖಾರ ಹಚ್ಕೊಂಡಂಗೆ ಬೀದಿಗೆ ಬರ್ತಿತ್ತು, ಎಷ್ಟು ಅರ್ಚಾಡ್ತಿತ್ತು. ಆದರೆ ಈಗ ಅದರ ಪ್ರಸ್ತಾಪವನ್ನು ಸಹ ಮಾಡೋದಕ್ಕೆ ಹಿಂಜರಿತಾ ಇದೆ. ಅದರ ಬಗ್ಗೆ ಒಂದಷ್ಟು ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಮೊದಲಿಗೆ ಮೊನ್ನೆ ಇದರದ ಬಗ್ಗೆ ಚರ್ಚೆ ನಡೀತಿತ್ತಲ್ಲ, ಏನು ಚುನಾವಣಾ ಪ್ರಕ್ರಿಯೆಗಳ ಸುಧಾರಣೆ ಬಗ್ಗೆ. ಯಾಕಂದ್ರೆ ವೋಟ್ ಚೋರಿ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಜೋರಾಗಿ ಮಾಡ್ತಾ ಇದ್ದಾವೆ. ಇಲ್ಲಿಯವರೆಗೆ ರಾಹುಲ್ ಗಾಂಧಿ 3 ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಗೆ ವೋಟ್ ಚೋರಿ ಆಗ್ತಿದೆ ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಆಗಿದ್ದರ ಬಗ್ಗೆ ಆಗಿರಬಹುದು, ಹರಿಯಾಣದ ಬಗ್ಗೆ ಆಗಿರಬಹುದು, ಕರ್ನಾಟಕದ 2 ಕ್ಷೇತ್ರಗಳು, ಒಂದು ಮಹದೇವಪುರ, ಇನ್ನೊಂದು ಆಳಂದ, ಇನ್ನೊಂದು ಹರಿಯಾಣದ ಇಡೀ ರಾಜ್ಯದ ಚುನಾವಣೆಯಲ್ಲಿ ಹೇಗೆ ನಡೀತಾ ಇದೆ ಅನ್ನೋದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ವೋಟ್ ಚೋರಿ ಅನ್ನುವಂಥದ್ದು ಒಂದು ಸ್ಲೋಗನ್ ಆಗೋಯ್ತು. ಬಿಹಾರದಲ್ಲಿ ವೋಟರ್ ಅಧಿಕಾರ ಯಾತ್ರೆ ಅಂತ 16-17 ದಿನ ಇಡೀ ಬಿಹಾರ ಸುತ್ತಿ 1300 ಕಿಲೋಮೀಟರ್ ಅದನ್ನ ಕಾಯಿನ್ ಮಾಡಲಾಯಿತು. ದೊಡ್ಡ ಮಟ್ಟದಲ್ಲಿ ವೋಟ್ ಚೋರಿ, ಗದ್ದಿ ಚೋಡು ಅಂತೆಲ್ಲ ಆಯ್ತು. ಅದನ್ನೇ ಸದನಕ್ಕೆ ತಗೊಂಡು ಬಂದ್ರು. ಚಳಿಗಾಲದ ಅಧಿವೇಶನ ನಡೀತಾ ಇದೆಯಲ್ಲ ಈಗ, ಸದನದಲ್ಲಿ ಅದರ ಬಗ್ಗೆ ಚರ್ಚೆ ಆಗಬೇಕು ಅಂತ ವಿಪಕ್ಷಗಳ ಪಟ್ಟಿಗೆ ಮಣಿದಂತಹ ಒಕ್ಕೂಟ ಸರ್ಕಾರ, ರಾಷ್ಟ್ರ ಸರ್ಕಾರ, ಸರಿ ಚರ್ಚೆ ಮಾಡೋಣ ಅಂತ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಬ್ಯಾಕ್ ಟು ಬ್ಯಾಕ್ ದಾಳಿ ಮಾಡ್ತಿದ್ರು. ವೋಟ್ ಚೋರಿ ಆಗಿದೆ, ಇಡೀ ಪ್ರಜಾಪ್ರಭುತ್ವವನ್ನ, ವ್ಯವಸ್ಥೆಯನ್ನ ಹೈಜಾಕ್ ಮಾಡಲಾಗಿದೆ, ಎಲೆಕ್ಷನ್ ಕಮಿಷನ್ ಅನ್ನ ಕೈಗೊಂಬೆ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಮತ್ತು ಎಲೆಕ್ಷನ್ ಕಮಿಷನರ್ ಏನಿದ್ದಾರೆ, ಮುಖ್ಯ ಚುನಾವಣಾಧಿಕಾರಿಯಿಂದ ಹಿಡಿದು ಎಲೆಕ್ಷನ್ ಕಮಿಷನರ್ ಇಬ್ರು, 3 ಜನ ಟೋಟಲ್, ಮುಖ್ಯ ಚುನಾವಣಾಧಿಕಾರಿ, 2 ಮುಖ್ಯ ಚುನಾವಣಾ ಆಯುಕ್ತರು, ಇನ್ನಿಬ್ಬರು ಆಯುಕ್ತರು, 3 ಜನಕ್ಕೆ ಹುದ್ದೆಯಲ್ಲಿರುವಾಗ ಆಗ್ಲಿ, ಹುದ್ದೆಯಿಂದ ನಿವೃತ್ತಿ ಆದ ನಂತರವಾಗಲಿ ಚುನಾವಣಾ ಅಕ್ರಮಗಳ ಕುರಿತಾಗಿ ಅವರ ಮೇಲೆ ಕೇಸ್ ಮಾಡೋದಕ್ಕೆ ಅವಕಾಶ ಇಲ್ಲದಂಗೆ ನರೇಂದ್ರ ಮೋದಿ ಸರ್ಕಾರ ಕಾನೂನು ಮಾಡಿಟ್ಟಿದೆ. ಅದರ ಬಗ್ಗೆಯೂ ಸಹ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಇಳಿದಾಗ ಜೋರಾದಂತಹ ಟೀಕೆ ಟಿಪ್ಪಣಿ, ಒಬ್ರಿಗೊಬ್ರು ಕಿರ್ಚಾಡ್ಕೊಳ್ಳೋದು ನಡೀತಾನೆ ಇತ್ತು ಆಡಳಿತ ಪಕ್ಷ ವಿರೋಧ ಪಕ್ಷಗಳ ನಡುವೆ. ರಾಹುಲ್ ಗಾಂಧಿ ಮಾತಿನ ನಡುವೆ ಈ ಆಡಳಿತ ಪಕ್ಷದವರು ಎದ್ದು ಕಿರ್ಚಾಡೋದು, ಅದು ಇದು. ಇದರ ನಡುವೆ ರಾಹುಲ್ ಗಾಂಧಿ ಒಂದು ಸವಾಲನ್ನು ಹಾಕ್ತಾರೆ. ಈ ಕುರಿತಾಗಿ ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ ಅಂತ.
ಅದಕ್ಕೆ ಒಂದು ರೀತಿ ಸಿಟ್ಟು ಮಾಡಿಕೊಂಡಂತಹ ಗೃಹ ಮಂತ್ರಿ ಅಮಿತ್ ಶಾ ಎದ್ದು ನಿಂತ್ಕೊಂಡು ಕಿರ್ಚಾಡ್ತಾರೆ. ಅಬ್ಸಲ್ಯೂಟ್ಲಿ ಕಿರ್ಚಾಟ ಅದು, ಚರ್ಚೆ ಅಲ್ಲವೇ ಅಲ್ಲ, ಕಿರ್ಚಾಟ. ಅಮಿತ್ ಶಾ ತಾಳ್ಮೆ ಕಳ್ಕೊಂಡಿದ್ದು ಸ್ಪಷ್ಟವಾಗಿ ಕಾಣುತ್ತೆ. ನೀವು ಹೇಳಿದ್ದೆಲ್ಲ ನಾನು ಮಾತಾಡಕ್ಕಾಗೋದಿಲ್ಲ, ನಾನು ಏನು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ನಾನು ನಿರ್ಧರಿಸ್ತೀನಿ, ಏನು ಮಾತಾಡಬೇಕು ಅಂತ ನೀವು ನನಗೆ ಹೇಳೋ ಹಾಗಿಲ್ಲ ಅಂತ ಹೇಳ್ತಾರೆ. मैं 30 साल से विधानसभा और संसद में जनप्रतिनिधि के रूप में चुनकर आता हूं। मुझे लंबा अनुभव है संसदीय प्रणाली का। विपक्ष के नेता महोदय कहते हैं कि पहले मेरी बात का आप जवाब दीजिए, मैं सुनना चाहता हूं। आपकी मुनसफी से संसद नहीं चलेगी, मेरे आप बोलने का क्रम मैं तय करूंगा। इस तरह से नहीं चलेगी संसद। मान्यवर, उनको धैर्य रखना चाहिए, उनको धैर्य रखना चाहिए मेरा जवाब सुनने का। इनकी एक एक बात का जवाब मैं दूंगा। ಆಗ ಸ್ಪೀಕರು ಸರಿ ನಿಮ್ಮ ಪ್ರಶ್ನೆ ಕೇಳಿ ಅವ್ರು ಉತ್ತರ ಕೊಡ್ಲಿ ಅಂತ ಏನೋ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಸ್ಪೀಕರ್ ಓಂ ಬಿರ್ಲಾ ಪಕ್ಕಾ ಬಿಜೆಪಿ ಸಪೋರ್ಟರ್ ಅನ್ನೋದನ್ನು ನೀವು ಮರಿಬಾರ್ದು. ಸ್ಪೀಕರ್ ಆಕ್ಚುಲಿ ನಿಷ್ಪಕ್ಷಪಾತವಾಗಿ ಅವರು ಕೆಲಸವನ್ನ ನಿಭಾಯಿಸಬೇಕು. ಬಟ್ ನಮ್ಮ ದೇಶದಲ್ಲಿ ಆ ಪರಿಸ್ಥಿತಿ ಇಲ್ಲ. ಸೊ ಸರ್ಕಾರನ ಬಚಾವ್ ಮಾಡೋದು ನನ್ನ ಜವಾಬ್ದಾರಿ ಅನ್ಕೊಂಡಿರುವಂತಹ ಸ್ಪೀಕರ್ ಓಂ ಬಿರ್ಲಾ ರಾಹುಲ್ ಗಾಂಧಿನ ಕೇಳ್ತಾರೆ, ನೀವು ಪ್ರಶ್ನೆ ಕೇಳಿ, ಅವ್ರು ಉತ್ತರ ಕೊಡ್ಲಿ ಅಂತ. ಆಗ ರಾಹುಲ್ ಗಾಂಧಿ ಈ ಪ್ರಶ್ನೆ ಕೇಳ್ತಾರೆ, ಯಾಕೆ ಚುನಾವಣಾ ಆಯುಕ್ತರನ್ನ ಈ ಒಂದು ರಕ್ಷಣೆ ಕೊಟ್ಟಿದ್ದೀರಿ, ಅವ್ರ ಮೇಲೆ ಕೇಸ್ ಮಾಡೋ ಹಾಕಿಲ್ಲ, ಹುದ್ದೆಯಲ್ಲಿದ್ದಾಗಲಿ ಹುದ್ದೆಯಿಂದ ನಿವೃತ್ತಿಯಾದ ನಂತರವೇ ಆಗಲಿ ಅವ್ರಿಗೇನು ಭಯ ಇರುತ್ತೆ, ಯಾಕೆ, ನಿಮ್ಮ ಉದ್ದೇಶ ಏನು ಅದನ್ನು ವಿವರಿಸಿ ಅಂತ. ರಾಹುಲ್ ಗಾಂಧಿಯ ದಡ್ಡತನ ಅಲ್ಲಿ ಪ್ರದರ್ಶನ ಆಗುತ್ತೆ. ಯಾಕೆ ದಡ್ಡತನ ಅಂತಂದ್ರೆ ಆ ಪ್ರಶ್ನೆಯನ್ನ ಕೇಳಿದ ತಕ್ಷಣ ಸ್ಪೀಕರು ಸರಿ ಕೂತ್ಕೊಳ್ಳಿ, ಅವ್ರು ಉತ್ತರ ಕೊಡ್ತಾರೆ ಅಂತಾರೆ. ರಾಹುಲ್ ಗಾಂಧಿ ಕೂತ್ಕೋಬೇಕಾಗಿತ್ತು, ಯಾಕೆಂದ್ರೆ ಉತ್ತರ ಕೊಡೋದಕ್ಕೆ ಅನಿವಾರ್ಯತೆ ಸೃಷ್ಟಿ ಆಗಿತ್ತು. ರಾಹುಲ್ ಗಾಂಧಿ ಪ್ರಶ್ನೆ ಕೇಳಿ ಆಗಿತ್ತು, ಅಮಿತ್ ಶಾ ಉತ್ತರ ಕೊಡ್ಲೇಬೇಕಿತ್ತು, ಯಾಕಂದ್ರೆ ಸ್ಪೀಕರೇ ಹೇಳಿದ್ದಾರೆ ಉತ್ತರ ಕೊಡ್ತಾರೆ ಅವರು ಅಂತ. ಬಟ್ ರಾಹುಲ್ ಗಾಂಧಿ ನಂದಿನ್ನೂ ಮುಗಿದಿಲ್ಲ ಅಂತ ಇನ್ನೇನೇನೋ ಮಾತಾಡಿದ ತಕ್ಷಣ ಒಬ್ರಿಗೊಬ್ರು ಕಿರ್ಚಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಆ ಪ್ರಶ್ನೆ ಅಲ್ಲಿಗೆ ಬಿದ್ದು ಹೋಯ್ತು. अच्छा बोलिए आप। हाँ बोले आप बोले। स्पीकर सर, मेरा कल एक सवाल था जो हिंदुस्तान के इतिहास में पहली बार डिसीजन लिया गया कि इलेक्शन कमिश्नर्स को फुल फुल इम्यूनिटी दी जाएगी। ठीक है, ये ना इसका जवाब इसका पीठ में खत्म नहीं किया सर। इसके पीछे जो थिंकिंग थी वो हमें सबसे पहले बताएं। ಆ ಪ್ರಶ್ನೆ ಅಲ್ಲಿಗೆ ಬಿದ್ದೋದಂತಾಯ್ತು, ಯಾಕಂದ್ರೆ ಬೇರೆ ಎಲ್ಲ ಕಿರ್ಚಾಟಗಳು ಶುರುವಾಯ್ತು. ಇದರ ನಡುವೆ ಎದ್ದು ನಿಂತ್ಕೊಂಡಂತಹ ಅಮಿತ್ ಶಾ ಮಾತಾಡ್ತಾ ಸಾಲ ಅನ್ನುವಂತಹ ಪದವನ್ನು ಬಳಸ್ತಾರೆ. आयोग ने तो निर्णय कर दिया, मगर मैं भी साहब थोड़ा ज्यादा सोचता हूँ। तो मैंने सोचा साला ये चुनाव आयोग कहता है कुछ नहीं हो रहा है, तो ये लोग आरोप क्यों लगा? ಸಾಲ ಎಲೆಕ್ಷನ್ ಕಮಿಷನ್ ಬೋಲ್ತಾ ಹೇ. ಸಾಲ ಅನ್ನುವಂಥದ್ದು ಹಿಂದಿಯಲ್ಲಿ ಒಂದು ರೀತಿ ಅವಾಚ್ಯ ಶಬ್ದ. ಅದು ಅರ್ಥ ಏನೇ ಇರ್ಬೋದು, ನಮ್ಮಲ್ಲಿ ಏನೇನೋ ಸಣ್ಣ ಪದಗಳಿಗೆ ಏನೇನೋ ಅರ್ಥ ಇರುತ್ತಲ್ಲ, ಅದು ಲೋಕಾರೂಢಿ ಮಾತುಗಳಾಗಿರ್ತವೆ. ಬಟ್ ಕೆಟ್ಟ ಅರ್ಥವನ್ನ ಮೂಡಿಸುವಂತಹದ್ದು. ನನ್ನ ಮಗಂದು ಅಂದಂಗೆ ಅಥವಾ ಇನ್ನೇನೋ ನನ್ನ ಮಗ ಅಂದಂಗೆ ಆ ರೀತಿಯಾಗಿ ಬರುತ್ತದು. ಕನ್ನಡಕ್ಕೆ ನೀವು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಭಾವವನ್ನ ಭಾಷಾಂತರಿಸಿದಾಗ ಆ ಥರದ್ದೊಂದು ಅರ್ಥ ಬರುತ್ತೆ ಕನ್ನಡದಲ್ಲಿ. ಸೊ ಅದನ್ನು ಬಳಸಿದ ತಕ್ಷಣ ಸ್ವಲ್ಪ ಒಂದು 2-3 ಸೆಕೆಂಡ್ ಆದ್ಮೇಲೆ, ಮಾತಾಡಿದ ಮೇಲೆ ವಿಪಕ್ಷಗಳಿಂದ ಆಕ್ಷೇಪ ಬರುತ್ತೆ, ಸಾಲ ಅನ್ನುವಂಥ ಪದ ಬಳಸಿರೋದಕ್ಕೆ. ಅದಕ್ಕೆ ಅಮಿತ್ ಶಾನೆ ಆ ಪದ ವಾಪಸ್ಸಾಯ್ತು ಅಂತ ಅದನ್ನ ತೆಪ್ಪೆ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅಮಿತ್ ಶಾ. निर्णय कर दिया, मगर मैं भी साहब थोड़ा ज्यादा सोचता हूँ। तो मैंने सोचा साला ये चुनाव आयोग कहता है कुछ नहीं हो रहा है, तो ये लोग आरोप क्यों लगा? मान्यवर, मेरे शब्द कोई ऐसे हो तो काट दीजिए। काट दिया। ಸೊ ಅಲ್ಲಿಗೆ ಸದನದ ಒಳಗೆ ರಾಷ್ಟ್ರದ ಗೃಹ ಮಂತ್ರಿ ಅಮಿತ್ ಶಾ ಅವಾಚ್ಯ ಶಬ್ದ ಬಳಸ್ದಂಗಾಯ್ತು. ಆ ಸಂದರ್ಭದಲ್ಲಿ ಅಮಿತ್ ಶಾನೇ ಪದ ವಾಪಸ್ಸಾಯ್ತು ಅಂತ ಹೇಳಿದ್ದಿದೆಯಲ್ಲ, ಅದು ಇನ್ನೂ ದೊಡ್ಡ ಅವಮಾನ ಸದನಕ್ಕೆ. ಯಾಕೆಂದ್ರೆ ಸ್ಪೀಕರ್ ಯಾಕೆ ಸುಮ್ಮನಿದ್ರು?
ಸ್ಪೀಕರ್ ಕೆಲಸ ಏನಾಗಿತ್ತು? ಆ ಪದ ಬಂದ ತಕ್ಷಣನೇ ಎಕ್ಸ್ಪಂಜ್ ಅಂತ ಹೇಳಬೇಕಾಗಿತ್ತು. ಅಮಿತ್ ಶಾನ ತಡಿಬೇಕಾಗಿತ್ತು. ಇಲ್ಲ, ನಿಮ್ಮ ಪದ ವಾಪಸ್ ತಗೊಳ್ಳಿ ನೀವು, ಇದು ಅಸಂವಿಧಾನಿಕ ಪದ, ಅವಾಚ್ಯ ಶಬ್ದ ಇದು. ಹೇಳಲೇ ಇಲ್ವಲ್ಲ. ಹೇಳೋ ಧೈರ್ಯ, ಮನಸ್ಸು ಎರಡೂ ಓಂ ಬಿರ್ಲಾಗಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಓಂ ಬಿರ್ಲಾ ಸರ್ಕಾರದ ಭಾಗವಾಗಿ ಕೆಲಸ ಮಾಡ್ತಿರೋದು ಹೊರತು ಸ್ಪೀಕರ್ ಕೆಲಸ ಮಾಡ್ತಿಲ್ಲ. ಸೊ ಅಮಿತ್ ಶಾನೇ ಹೇಳಿ, ಅಮಿತ್ ಶಾನೇ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಬೇಕಾಗಿರುವಂತಹ ಅಧಿಕಾರ ಕೇವಲ ಮತ್ತು ಕೇವಲ ಸ್ಪೀಕರ್ಗೆ ಮಾತ್ರ ಇರೋದು, ಸಭಾಧ್ಯಕ್ಷರಿಗೆ ಮಾತ್ರ ಇರೋದು. ಅದನ್ನೂ ಅಮಿತ್ ಶಾನೇ ಹೇಳಿದ್ದು, ವಾಪಸ್ ತಗೊಳ್ಳಿ. ಏನ್ ಕರ್ಮನ ಗೊತ್ತಿಲ್ಲ. ರಾಷ್ಟ್ರನ ಯಾರು ನಡೆಸ್ತಿದ್ದಾರೆ, ಸಂವಿಧಾನದಲ್ಲಿರುವಂತಹದ್ದನ್ನ ಯಾರು ಹೇಗೆ ಪಾಲನೆ ಮಾಡ್ತಿದ್ದಾರೆ, ಇಲ್ಲೇ ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಅದೇ ಪದವನ್ನ ವಿಪಕ್ಷಗಳಲ್ಲಿ ಯಾರಾದ್ರೂ ಒಬ್ರು ಬಳಸಿದ್ರೆ, ರಾಹುಲ್ ಗಾಂಧಿನೋ, ಅಖಿಲೇಶ್ ಯಾದವ್, ಇನ್ಯಾರಾದ್ರೂ ಒಬ್ರು, ಈ ಸ್ಪೀಕರು ಸಸ್ಪೆಂಡ್ ಮಾಡಿರೋರು. ಸ್ಪೀಕರ್ ಓಂ ಬಿರ್ಲಾ ಸಸ್ಪೆಂಡ್ ಮಾಡಿ ಬಿಸಾಕ್ಬಿಡ್ತಿದ್ರು ಆ ಎಂಪಿನ 100%. ಆದ್ರೆ ಅಮಿತ್ ಶಾ ಬಳಸಿದ್ದಕ್ಕೆ ಅಟ್ಲೀಸ್ಟ್ ತಡೆಯುವ ಕೆಲಸನೂ ಮಾಡಲಿಲ್ಲ, ಎಕ್ಸ್ಪಂಜ್ ಅಂತಾನು ಹೇಳಲಿಲ್ಲ, ಪದ ತೆಗಿತಾ ಇದ್ದೀನಿ ಅಂತಲೂ ಹೇಳಲಿಲ್ಲ. ಅಮಿತ್ ಶಾನೇ ಹೇಳಿದ್ದೆ ಅನುಕೂಲ ಆಗೋಯ್ತು. ಅವರೇ ಹೇಳಿದ್ರಲ್ಲ ತೆಗಿತಾ ಇದ್ದೀವಿ ಅಂತ. ಅಮಿತ್ ಶಾ ಹೇಳದೆ ತೆಗಿಯೋಕ್ಕೂ ಭಯ ಈ ಮನುಷ್ಯನಿಗೆ. ಇದು ಸ್ಪೀಕರ್ ನಡೆದುಕೊಂಡಂತಹ ನಿಷ್ಪಕ್ಷಪಾತವಾದಂತಹ ರೀತಿ. ಇನ್ನು ಈ ದೇಶವನ್ನ ಹಳ್ಳಕ್ಕೆ ತಳ್ತಾ ಇದ್ದಾವಲ್ಲ, ತಮ್ಮ ಧಾರ್ಮಿಕ ದ್ವೇಷಕ್ಕೆ, ಎಂಜಲು ಆಸೆಗೆ, ಗುಲಾಮಗಿರಿಗೆ, ಇನ್ನೇನೇನಕ್ಕೋ ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು, ಅವುಗಳದ್ದು ಸಹ ಅದೇ ಬಾಳು. ಇದೇ ಪದವನ್ನ ವಿಪಕ್ಷದ ಯಾರಾದ್ರೂ ಒಬ್ಬ ನಾಯಕ ಬಳಸಿದ್ದಿದ್ರೆ ಸಾಲ ಅಂತ ಬೆಂಕಿ ಹಾಕಿರೋರು, ಹಿಂದ್ಗಡೆ ಬೆಂಕಿ ಹಾಕೊಂಡು ಮುಂದ್ಗಡೆ ಚರ್ಚೆ, ಬಾಯಲ್ಲೂ ಬೆಂಕಿ, ಹಿಂದ್ಗಡೆನೂ ಬೆಂಕಿ, ಎಲ್ಲ ಕಡೆ ಬೆಂಕಿ ಹಾಕಿರೋರು ಸ್ಕ್ರೀನಲ್ಲಿ ಗೋಧಿ ಮಾಧ್ಯಮ. ಬಟ್ ಅಮಿತ್ ಶಾ ವಿರುದ್ಧ ಒಂದು ಪದ ಇಲ್ಲ. ಇದು ಬಳಸಿದ್ದು ತಪ್ಪು. ದೇಶದ ಅತಿ ದೊಡ್ಡ ಪಂಚಾಯತ್ನಲ್ಲಿ ಇಂತಹ ಪದ ಬಳಸಿದ್ದು ತಪ್ಪು ಅಂತ ಹೇಳೋದಕ್ಕೆ ಒಬ್ಬ ಪತ್ರಕರ್ತ ಮುಂದೆ ಬರಲಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಅದನ್ನ ಮುಚ್ಚಿಡೋ ಪ್ರಯತ್ನ ಮಾಡ್ತಿದ್ದಾರೆ. ಅದು ಸುದ್ದಿಯಾಗಿ ಹೇಳಲೇಬೇಕು ಅಂದಾಗ ಅದು ಏನ್ ಕೆಟ್ಟದೇನಲ್ಲ, ರಾಹುಲ್ ಗಾಂಧಿ ಬೇಕು ಅಂತ ಬೆಂಕಿ ಹಾಕುವ ರೀತಿಯಲ್ಲಿ ಮಾತಾಡಿ ಪ್ರೇರೇಪಿಸಿದ್ದು, ಪ್ರಚೋದನೆ ಕೊಟ್ಟಿದ್ದು ಅನ್ನುವ ರೀತಿಯಲ್ಲಿ ಸುದ್ದಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಈ ದೇಶದ ಗೋಧಿ ಮಾಧ್ಯಮಗಳ ಪಾಡು. ಸೊ ಸ್ಪೀಕರ್ದು ಆ ಕತೆ, ಗೋಧಿ ಮಾಧ್ಯಮಗಳದ್ದು ಈ ಕತೆ. ಒಟ್ನಲ್ಲಿ ಸದನ, ಸಂಸತ್ತು ಒಂದು ಅವಾಚ್ಯ ಶಬ್ದಕ್ಕೆ ಸಾಕ್ಷಿಯಾಯಿತು. ಅದು ಸಹ ರೂಲಿಂಗ್ ಪಕ್ಷದಿಂದ, ಆಡಳಿತಾರೂಢ ಮಂತ್ರಿ, ಗೃಹ ಮಂತ್ರಿ, ಅದನ್ನು ಗೃಹ ಮಂತ್ರಿಯಿಂದ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.